ಚಿಕ್ಕಮಗಳೂರಲ್ಲಿ ಮಳೆ ನಿಂತರೂ ಕೂಡ ನಿಲ್ಲದ ಅವಾಂತರ. ಹೊಳೆಯಲ್ಲಿ ಕೊಚ್ಚಿ ಹೋದಂತ ಬೈಕ್ ಸವಾರ ಸ್ನೇಹಿತನನ್ನ ಉಳಿಸ್ಲಿಕ್ಕೆ ಹೋಗಿ ಕೊಚ್ಚಿಕೊಂಡು ಹೋಗಿರುವಂಥದ್ದು ಯುವಕ. ಚಿಕ್ಕಮಗಳೂರಿನಲ್ಲಿ ಮಳೆ ನಿಂತರೂ ಕೂಡ ಅವಾಂತರಗಳು ಮಾತ್ರ ಕಂಟಿನ್ಯೂ ಆಗಿದೆ. ಹೊಳೆಯಲ್ಲಿ ಕೊಚ್ಚಿ ಹೋದಂತ ಬೈಕ್ ಸವಾರ ಸ್ನೇಹಿತನನ್ನ ಉಳಿಸ್ಲಿಕ್ಕೆ ಹೋಗಿ ಕೊಚ್ಚಿಕೊಂಡು ಹೋಗಿದ್ದಾನೆ ಯುವಕ ಒಬ್ಬ. ಸಾದರಹಳ್ಳಿ ಗ್ರಾಮದ ಯತೀಶ್ ಕೊಚ್ಚಿ ಹೋದಂತ ಯುವಕ. ಕಡೂರು ತಾಲೂಕಿನ ಸಖರಾಯಪಟ್ಟಣ ಬಳಿ ಇರುವಂತ ಹೊಳೆ ಅದು. ಯತೀಶ್ಗಾಗಿ ಅಗ್ನಿಶಾಮಕ ಸಿಬ್ಬಂದಿಯಿಂದ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಕಡೂರು ತಾಲೂಕಿನ ಸಖರಾಯಪಟ್ಟಣ ಬಳಿ ಇರುವಂತ ಹೊಳೆ ಅದು. ಯತೀಶ್ಗಾಗಿ ಅಗ್ನಿಶಾಮಕ ಸಿಬ್ಬಂದಿಯಿಂದ ಶೋಧವನ್ನ ಮಾಡಲಾಗ್ತಾ ಇದೆ. ರಸ್ತೆಯ ಮೇಲೆ ಹರಿತಾ ಇರುವಂಥದ್ದು ಹೊಳೆ ನೀರು. ಸಂಚಾರ ನಿರ್ಬಂಧಿಸಿ ಬ್ಯಾರಿಕೇಡ್ ಅನ್ನ ಹಾಕಿದ್ರು ಪೊಲೀಸರು. ಆದರೂ ಕೂಡ ಅದೇ ರಸ್ತೆಯಲ್ಲಿ ಬೈಕನ್ನು ಚಲಾಯಿಸಿ ಅವಾಂತರವನ್ನ ಮಾಡ್ಕೊಂಡಿದ್ದಾರೆ. ಕೆಲವರು ಹುಚ್ಚಾಟ ಆಡ್ತಾರೆ, ಸಾವಿನ ಜೊತೆನೆ ಸರ್ಸ ಆಡಕ್ಕೆ ಹೋಗ್ತಾರೆ. ಹಂಗಾಗಿನೇ ತಮ್ಮ ಸಾವನ್ನು ತಾವೇ ತಂದ್ಕೊಳ್ಳೋದು. ಇಲ್ಲಿ ಯಾವನೋ ಸಾಯ್ತಿದ್ದ ಅಂತ ಅವನನ್ನು ಬದುಕಿಸಕ್ಕೆ ಹೋಗಿ ಇನ್ನೊಬ್ಬ ಸಾವನ್ನಪ್ಪಿದ್ದಾನೆ. ಹೊಳೆಯಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು ಬೈಕ್ ಸವಾರ. ಕಡೂರು ತಾಲೂಕಿನ ಸಖರಾಯಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿದೆ. ಸಖರಾಯಪಟ್ಟಣ ಇದು ವಿಧಾನಸಭಾ ವ್ಯಾಪ್ತಿ ಅಂತ ಬಂದಂಥ ಸಂದರ್ಭದಲ್ಲಿ ಚಿಕ್ಕಮಗಳೂರಿಗೆ ಸೇರುತ್ತೆ. ಸಾದರಹಳ್ಳಿ ಗ್ರಾಮ ಬರುತ್ತಲ್ಲ, ಅಲ್ಲೊಂದು ಹೊಳೆ ಹರಿಯುತ್ತೆ. ಅಯ್ಯಂಕೆರೆ ಬೇರೆ ಇದೆ. ಅಯ್ಯಂಕೆರೆ ಎಲ್ಲ ತುಂಬಿದಂಥ ಸಂದರ್ಭದಲ್ಲಿ ಇನ್ನು ನೀರು ಬಿಟ್ಟಂಥ ಟೈಮ್ನಲ್ಲಿ ಧಾರಾಕಾರವಾಗಿ ನೀರು ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಮಳೆ ಬೇರೆ ಧಾರಾಕಾರವಾಗಿ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಯುವಕ ಕೊಚ್ಕೊಂಡು ಹೋಗಿದ್ದಾನೆ, ಯತೀಶ್ ಅಂತ. ಬೆಳಗಾವಿಯಲ್ಲಿ ವರ್ಣಾರ್ಭಟಕ್ಕೆ ಘಟಪ್ರಭಾ ಅಬ್ಬರಿಸ್ತಾ ಇದೆ. ಹಿಡಕಲ್ ಜಲಾಶಯದಿಂದ 35,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. 3.5 TMC ನೀರನ್ನು ಒಂದೇ ಸಲ ಬಿಟ್ಟಿದ್ದಾರೆ. ಗೋಕಾಕ್ನ 4-5 ಬಡಾವಣೆಗಳಿಗೆ ನೀರು ನುಗ್ಗಿರುವಂಥದ್ದು. ಗೋಕಾಕ್ ನಗರದ ಉಪ್ಪಾರಗಲ್ಲಿ, ಕುಂಬಾರಗಲ್ಲಿ, ಮಟನ್ ಮಾರ್ಕೆಟ್, ದನದ ಪೇಟೆಗೆ ನುಗ್ಗಿರುವಂಥದ್ದು ನೀರು. ಮನೆಗಳಿಗೆ ನುಗ್ಗಿದ ಪರಿಣಾಮ ಜನಜೀವನ ಅಸ್ತವ್ಯಸ್ತ ಆಗಿದೆ, ಅತಂತ್ರ ಆಗಿದ್ದಾರೆ. ಮಾರ್ಕಂಡೇಯ, ಬಳ್ಳಾರಿ ನಾಲಾ ಹಾಗೂ ಹಿರಣ್ಯಕೇಶಿ ಸೇರಿಕೊಂಡು ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ಗೋಕಾಕ್ ನಗರದ 4 ಬಡಾವಣೆಗಳು ಲೋಳಸೂರು ಸೇತುವೆ ಮುಳುಗಡೆ ಆಗಿದೆ. ಆ ದೃಶ್ಯಾವಳಿ ತೋರಿಸ್ತಾ ಇದೆ ನೋಡಿ, ಯಾವ ರೀತಿಯಾಗಿ ಆ ಜನವಸತಿ ಪ್ರದೇಶಕ್ಕೆ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಗಮನಿಸ್ಬೋದು. ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೋಡೋಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಿದ್ರಿಂದ ಗೋಕಾಕ್ ನಗರದ ಹಲವು ಬಡಾವಣೆಗಳು ಈಗ ಜಲಾವೃತಗೊಂಡಿರ್ತಕ್ಕಂಥದ್ದು. ನಾನೀಗ ಗೋಕಾಕ್ ನಗರದ ಕುಂಬಾರ ಓಣಿಯಲ್ಲಿದ್ದೇನೆ. ನೋಡ್ಬೋದು, ಈ ಓಣಿಯ ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು. ಈ ನೀರನ್ನ ಕ್ಲೀನ್ ಮಾಡಕ್ಕೆ ಇಲ್ಲಿನ ಸಿಬ್ಬಂದಿ ಹರಸಾಹಸವನ್ನ ಮನೆಯವರು ಪಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ 10ಕ್ಕೂ ಹೆಚ್ಚು ಈ ಒಂದು ಲೈನ್ ನ ಮನೆಗಳು ಜಲಾವೃತಗೊಂಡಿವೆ. ಇವರೆಲ್ಲರನ್ನು ಕೂಡ ಏನು ಸದ್ಯ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಅನ್ನ ಮಾಡಲಾಗಿದೆ. ನೋಡ್ಬೋದು, ಇದು ಕುಂಬಾರ್ಗಲ್ಲಿಯ ದೃಶ್ಯ. ಯಾವ ರೀತಿ ನೀರು ಆವರಿಸಿದ್ರಿಂದ ಮನೆಯಲ್ಲಿರ್ತಕ್ಕಂಥ ಏನು ರಸ್ತೆಯಲ್ಲಿದ್ದಂತಹ ಎಲ್ಲ ಏನು ತ್ಯಾಜ್ಯ ವಸ್ತುಗಳು ಮನೆಯನ್ನ ಸೇರ್ತಾ ಇದೆ. ಹೀಗಾಗಿ ಕುಟುಂಬಸ್ಥರು ಈಗ ಅದನ್ನೆಲ್ಲವನ್ನು ತೆರವುಗೊಳಿಸ್ತಾ ಇದ್ದಾರೆ. ಮತ್ತು ಕೆಲವರು ಮನೆಯನ್ನ ಖಾಲಿ ಮಾಡಿಕೊಂಡು ತಮ್ಮ ವಾಹನಗಳನ್ನ ಜೊತೆಗೆ ತಂದು ಮನೆಯನ್ನ ಖಾಲಿ ಮಾಡಿಕೊಂಡು ತೆರವು ಮಾಡ್ತಿರ್ತಕ್ಕಂಥದ್ದು. ಈ ಒಂದು ಭಾಗದಲ್ಲಿ ನೋಡ್ಬೋದು, ಇಲ್ಲಿ ಸಾಕಷ್ಟು ಅಂಗಡಿಗಳಿವೆ. ಈ ಅಂಗಡಿಗಳೆಲ್ಲವೂ ಕೂಡ ಈಗ ಜಲಾವೃತಗೊಂಡಿರ್ತಕ್ಕಂಥದ್ದು. ಇಲ್ಲಿ ಗುಜರಿ ಗ್ಯಾರೇಜ್ಗಳು ಮತ್ತು ಇತರ ಸಣ್ಣ ಪುಟ್ಟ ಅಂಗಡಿಗಳಿವೆ. ಅವರೆಲ್ಲ ಅಂಗಡಿಗಳು ನೀರಿನಲ್ಲಿ ಸದ್ಯ ಜಲಾವೃತಗೊಂಡಿರ್ತಕ್ಕಂಥದ್ದು. ಒಂದು ಇಂಡಿಕಾ ಕಾರ್ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿದೆ. ಏನು ಘಟಪ್ರಭಾ ಜಲಾಶಯದಿಂದ 30-35,000, ಹಾಗೇನೆ ಮಾರ್ಕಂಡೇಯ, ಹಿರಣ್ಯಕೇಶಿ, ಬಳ್ಳಾರಿ ನಾಲಾ ಎಲ್ಲಾ ನೀರು ಸೇರಿ ಸುಮಾರು 50,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಈಗ ಲೋಳಸೂರು ಬ್ರಿಡ್ಜ್ ಬಳಿ ಹರಿತಾ ಇದೆ. ಹೀಗಾಗಿ ಈ ಒಂದು ಗೋಕಾಕ್ ನಗರದ ದನಗಳ ಪೇಟೆ, ಹಳೆ ಮಟನ್ ಮಾರ್ಕೆಟ್ ಸೇರಿದಂತೆ ಹಲವು ಬಡಾವಣೆಗಳು ಜಲಾವೃತಗೊಂಡಿರ್ತಕ್ಕಂಥದ್ದು. 200ಕ್ಕೂ ಹೆಚ್ಚು ಮನೆಗಳ ಜನರನ್ನ ಈಗಾಗಲೇ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ನೋಡುವುದು, ಈ ಒಂದು ಭಾಗದಲ್ಲಿ ಈಗೇನೋ ಆತಂಕದಿಂದನೇ ಜನ ಇದ್ದಾರೆ. ಕೆಲವೊಬ್ರು ಮನೆಯನ್ನ ಶಿಫ್ಟ್ ಮಾಡಕ್ಕೆ ಏನು ಟಮ್ ನಲ್ಲಿ ವಾಹನ ಏನು ತಮ್ಮ ಗೃಹೋಪಯೋಗಿ ವಸ್ತುಗಳನ್ನ ಇಟ್ಕೊಂಡು ರೆಡಿ ಆಗಿದ್ದಾರೆ. ಯಾವ ಕ್ಷಣಕ್ಕೆ ನೀರು ಏರಿಕೆ ಆಗುತ್ತೆ ಅವಾಗ ಮನೆಯನ್ನ ಬಿಟ್ಟು ತೆರವನ್ನ ಮಾಡಬೇಕು ಅಂತಕ್ಕಂಥದ್ದು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರತಿ ವರ್ಷ ಮಳೆಗಾಲ ಸಂದರ್ಭದಲ್ಲಿ ಗೋಕಾಕ್ನ 2-3 ಬಡಾವಣೆಗಳಿಗೆ ಇದೇ ರೀತಿ ಪ್ರವಾಹದ ಎಫೆಕ್ಟ್ ತಟ್ಟುತ್ತೆ. ಇದಕ್ಕೆ ಶಾಶ್ವತವಾದ ಪರಿಹಾರ ಕಲ್ಪಿಸಬೇಕು ಅಂತಕ್ಕಂಥದ್ದು ಇಲ್ಲಿನ ಜನರ ಆಗ್ರಹವಾಗಿದೆ. ನೋಡ್ಬೋದು, ಈ ಒಂದು ಭಾಗದಲ್ಲಿ ಸಾಕಷ್ಟು ನೀರು ಸದ್ಯ ಆವರಿಸಿರ್ತಕ್ಕಂಥದ್ದು. ಒಂದು ವೇಳೆ ಇನ್ನೂ 2-3 ದಿನಗಳ ಕಾಲ ಪಶ್ಚಿಮ ಘಟ್ಟ
ಪ್ರದೇಶದಲ್ಲಿ ಇದೇ ರೀತಿ ಮುಂದುವರೆದ್ರೆ ಹಲವು ಬಡಾವಣೆಗಳು, ಗೋಕಾಕ್ ನಗರದ ಹಲವು ಬಡಾವಣೆಗಳು ಇದೇ ರೀತಿ ಜಲಾವೃತವಾಗಲಿವೆ. ಒಟ್ಟಾರೆ ಏನಂತಂದ್ರೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕ ಮಳೆ ಮತ್ತು ಘಟಪ್ರಭಾ, ಹಿರಣ್ಯಕೇಶಿ, ಮಾರ್ಕಂಡೆಯ, ಬಳ್ಳಾರಿ ನಾಲಾ ನೀರಿನ ಹರಿವು ಹೆಚ್ಚಾಗಿದ್ದರಿಂದ ಗೋಕಾಕ್ ನಗರದ 3 ಬಡಾವಣೆಗಳಿಗೆ ಸದ್ಯ ಪ್ರವಾಹದ ಭೀತಿ ತಟ್ಟಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ 2 ಕಾಳಜಿ ಕೇಂದ್ರಗಳು, ಪ್ರಮುಖವಾಗಿ ಗೋಕಾಕ್ ಮತ್ತು ನಿಪ್ಪಾಣಿಯಲ್ಲಿ ಸದ್ಯ ಕಾಳಜಿ ಕೇಂದ್ರವನ್ನ ಆರಂಭಿಸಲಾಗಿದೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.